ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ವೀರು, ಹಲೋ ವೀರು. ಹಲೋ ಅತ್ತೇವ್ರೆ, ನಮಸ್ಕಾರ. ಆರೋಗ್ಯ ಎಲ್ಲ ಹೇಗಿದೆ? ಎಲ್ಲ ಕ್ಷೇಮನಾ? ನಾ ಚೆನ್ನಾಗಿದ್ದೀನಿ. ಅಲ್ಲಿ ಮನೇಲಿ ಎಲ್ರು ಚೆನ್ನಾಗಿದ್ದಾರಾ? ನಾವು ಚೆನ್ನಾಗಿದ್ದೀವಿ. ನನ್ನ ಮುದ್ದಿನ ಮೊಮ್ಮಗಳು ಶ್ರಾವಣಿ ಹೇಗಿದ್ದಾಳೆ? ಅವಳು ತುಂಬಾನೇ ಚೆನ್ನಾಗಿದ್ದಾಳೆ. ಅದು ಒಂದು ಮುಖ್ಯವಾದ ವಿಷಯ ಮಾತಾಡಬೇಕಾಗಿತ್ತು, ಅದಕ್ಕೆ ಫೋನ್ ಮಾಡಿದೆ. ಮುಖ್ಯವಾದ ವಿಷಯನಾ? ಏನದು? ಅದು ನಾನು ಕಳೆದ ಸಲ ಫೋನ್ ಮಾಡಿದಾಗ ಶ್ರಾವಣಿ ಮದುವೆ ವಿಷಯ ಪ್ರಸ್ತಾಪ ಮಾಡಿದ್ದೆ. ಈಗ ಹುಡುಗನ್ ನೋಡಿದ್ದೀವಿ. ಮದುವೆ ಡೇಟ್ ಎಲ್ಲ ಫಿಕ್ಸ್ ಮಾಡಬೇಕು, ಲಗ್ನನೂ ಫಿಕ್ಸ್ ಮಾಡಬೇಕು. ಅದಕ್ಕೆ ತಮ್ಮನ್ನ ಕರೆಯೋಣ ಅಂತ ಫೋನ್ ಮಾಡಿದೆ. ಏನು, ಶ್ರಾವಣಿಗೆ ಹುಡುಗ ಗೊತ್ತಾಗಿದ್ದಾನ? ಹೋ, ಯಾರು ಹುಡುಗ? ಏನ್ ಮಾಡ್ಕೊಂಡಿದ್ದಾನೆ? ಆ ಹುಡುಗ ಒಳ್ಳೆ ಅಂತಾನೆ? ಹುಡುಗನ ಬಗ್ಗೆ ಎಲ್ಲ ಸರಿಯಾಗಿ ವಿಚಾರಿಸಿದೀಯಾ? ಹುಡುಗನ ಬಗ್ಗೆ ಆಗಲಿ ಅವ್ರ ಮನೆಯವ್ರ ಬಗ್ಗೆ ಆಗಲಿ ನೀವೇನು ಚಿಂತೆ ಮಾಡಬೇಡಿ. ನಮ್ಗೆಲ್ರಿಗೂ ಗೊತ್ತಿರೋ ಹುಡುಗನೇ, ಒಳ್ಳೆ ಹುಡುಗನೇ. ಹುಡುಗನ ಬಗ್ಗೆ ಅವ್ರ ಮನೆಯವ್ರ ಬಗ್ಗೆ ಫೋನಲ್ಲಿ ಹೇಳೋದು ಚೆನ್ನಾಗಿರಲ್ಲ. ನೀವು ಬಂದ ಮೇಲೆ ನಾನು ನೇರವಾಗಿ ಹೇಳ್ತೀನಿ. ಒಂದು ಮಾತ್ರ ಸತ್ಯ, ಶ್ರಾವಣಿಯ ಹುಡುಗನ ತುಂಬ ಇಷ್ಟಪಟ್ಟಿದ್ದಾಳೆ. ಆ ಹುಡುಗನೂ ಅಷ್ಟೇ, ಅವಳನ್ನ ತುಂಬ ಪ್ರೀತಿ ಮಾಡ್ತಾ ಇದ್ದಾನೆ. ನಾನು ಒಂದು ಹುಡುಗನ ತುಂಬ ಪ್ರೀತಿಸ್ತಾ ಇದ್ದೇನೆ. ನಾನು ಮದುವೆ ವಿಷಯ ಮಾತಾಡಕ್ಕೆ ಹೋದಾಗ ಶ್ರಾವಣಿ ಮುಖದಲ್ಲಿ ಖುಷಿ ನೋಡಬೇಕಾಗಿತ್ತು ನೀವು. ಅವನೇ ಹುಡುಗ ಅಂತ ಗೊತ್ತಾದ ತಕ್ಷಣ ಕುಣಿದಾಡ್ಬಿಟ್ಲು. ಶ್ರಾವಣಿ ಮೇಡಮ್ ಖುಷಿಯಾಗಿದ್ದಾರೆ ಅಂದರೆ ಅವ್ರು ಲವ್ ಮಾಡ್ತಿದ್ದ ಹುಡುಗನ್ನೇ ಯಜಮಾನ್ರು ಸೆಲೆಕ್ಟ್ ಮಾಡಿದಾರಾ, ಅಥವಾ ಶ್ರಾವಣಿ ಮೇಡಮ್ ಯಜಮಾನ್ರ ಹತ್ರ ಆ ವಿಷಯ ಹೇಳಿ ಒಪ್ಸಿದಾರಾ? ಏನೇ ಆಗಿರಲಿ, ಅಂತೂ ಯಜಮಾನ್ರು ಶ್ರಾವಣಿ ಮೇಡಮ್ ಇಷ್ಟ ಹತ್ರ ಆಗ್ತಿದಾರಲ್ಲ, ಅದೇ ಸಂತೋಷ. ಶ್ರಾವಣಿ ಮೇಡಮ್ ಪ್ರೀತಿಗೆ ನಾನು ಸಪೋರ್ಟ್ ಮಾಡೋಣ ಅಂದ್ಕೊಂಡಿದ್ದೆ, ನೋಡಿದ್ರೆ ಯಜಮಾನ್ರ ಸಪೋರ್ಟೇ ಸಿಕ್ಕಿದೆ. ಇದಕ್ಕಿಂತ ಇನ್ನೇನು ಬೇಕು? ಶ್ರಾವಣಿಗೆ ಇಷ್ಟ ಆಗಿದೆ, ಅವಳು ಖುಷಿಯಾಗಿದ್ದಾಳೆ ಅಂತಂದ್ಮೇಲೆ ಚಿಂತೆನೇ ಇಲ್ಲ. ನಾನು ನಾಳೆನೇ ಹೊರಟು ಬರ್ತೀನಿ. ತುಂಬ ಸಂತೋಷ ಅತ್ತೆಯವ್ರೆ. ನಿಮ್ಮ ಕಾಲ್ಧೂಳು ನಮ್ಮ ಮನೆ ಸೋಕಬೇಕು ಅನ್ನೋದು ಎಷ್ಟೋ ವರ್ಷದ ಆಸೆ ನನಗೆ. ದೊಡ್ಡ ಯಜಮಾನ್ರು ಇದ್ದಾಗ ಆಗಲಿಲ್ಲ, ಈಗ ನೀವು ಬರ್ತಿದ್ದೀರಾ ಅಂತ ವಿಷಯ ಕೇಳಿ ನನಗೆ ಮನೆ ಕಟ್ಟಿದ್ದಕ್ಕೂ ಸಾರ್ಥಕ ಅನ್ನಿಸ್ತಾ ಇದೆ. ಆಗ್ಲಪ್ಪ, ನಾಳೆ ಬರ್ತೀನಿ. ಹಾಗೆ ಹೊರಟು ಬನ್ನಿ. ನಮ್ಮ ಮನೆ ನಂದಾದೀಪ ಇನ್ನೊಂದು ಮನೆ ಬೆಳಗಕ್ಕೆ ಹೊರಟಿದೆ. ಇದು ಎಂಥ ಸಂತೋಷದ ವಿಷಯ. ಮೊಮ್ಮಗಳ ಮದುವೆ ಸಂಭ್ರಮಕ್ಕಿಂತ ಬೇರೆ ಸಂಭ್ರಮ ಇನ್ನೇನಿದೆ? ಇಂಥ ಸಮಯದಲ್ಲಿ ನಾನು ಅವಳ ಜೊತೆ ಇರಬೇಕು, ಅವಳ ಸಂಭ್ರಮನ ಕಣ್ ತುಂಬ್ಕೋಬೇಕು. ನಸೇನವ್ರೆ, ನಾಳೆ ಬೆಂಗಳೂರಿಗೆ ಹೊರಡಬೇಕು, ಎಲ್ಲ ತಯಾರಿನೂ ಮಾಡ್ಕೊಳ್ಳಿ. ನಾನು ನಿಜ ಹೇಳ್ತಾ ಇದ್ದೀನಿ ಶ್ರೀವಲ್ಲಿ, ಸುಳ್ಳು ಹೇಳ್ತಾ ಇಲ್ಲ. ನಾನು ನಿಜವಾಗ್ಲೂ ಒಂದು ಹುಡುಗಿನ ಪ್ರೀತಿಸ್ತಾ ಇದ್ದೀನಿ. ನಾನು ಅವಳನ್ನ ಪ್ರೀತಿಸಿ ನಿನ್ನ ನೋಡ್ಕೊಂಡ್ರೆ ನಾನು ಅವಳು ಮೋಸ ಮಾಡ್ದಂಗಾಗಲ್ವಾ? ನಿನ್ ಮನಸ್ಸಿಂದ ನನ್ನ ತೆಗೆದುಹಾಕ್ಬಿಡು ಶ್ರೀವಲ್ಲಿ. ಮಗಳೇ, ಕಂದ, ಇಷ್ಟು ವರ್ಷ ನಿನಗೇನು ತೊಂದರೆ ಆಗದಿರೋ ರೀತಿ ನೀನೇನೇ ಕೇಳಿದ್ರು ಇಲ್ಲ ಅಂತ ನಾನು ಅದನ್ನೆಲ್ಲ ಕೊಡಿಸ್ತಾ ನಿನ್ನ ಮಹಾರಾಣಿ ಥರ ನಾನು ಬೆಳೆಸಿದ್ದೀನಿ ಕಣೆ. ಆದರೆ ಇವತ್ತು ನನ್ನ ಮನೆ ಮಹಾರಾಣಿ ಈ ರೀತಿ ಇರೋದನ್ನು ನೋಡೋಕ್ಕಾಗದೆ ಈ ತಾಯಿ ಜೀವ ಸಂಕಟ ಪಡ್ತಾ ಇದೆ, ಒದ್ದಾಡ್ತಾ ಇದೆ ಕಣೆ. ಮಗಳೇ, ಇಷ್ಟು ವರ್ಷ
ಕಷ್ಟನೋ ಸುಖನೋ ನೀನ್ ಕೇಳಿದ್ದೆಲ್ಲವೂ ಕೊಡಿಸ್ಬೋದಾಗಿತ್ತು ಕಣಪ್ಪ. ಆದ್ರೆ ಇವತ್ತು ನೀನು ಕೇಳ್ತಾ ಇರೋದು ನಿನ್ನ ಬದುಕನ್ನೇ ಬದಲಾಯಿಸುವಂಥದ್ದು. ಒಂದು ಸಂಬಂಧ ಬೆಳೆಸುವಂಥದ್ದು. ಅಂದ್ರೆ ನಮ್ಮ ಜೀವನ ಒತ್ತೆ ಇಟ್ಟು ಆ ಸಂಬಂಧನ ಗಟ್ಟಿ ಮಾಡ್ಕೋತೀವಿ ಅನ್ನೋ ಅರ್ಥ. ಆದ್ರೆ ನೀನ್ ಬಯಸ್ತಾ ಇರೋದು ನಮ್ಮ ಅಂತಸ್ತಿಗೆ ತಕ್ಕನಾದದ್ದಲ್ಲಮ್ಮ. ಅದಕ್ಕೆ ಮಾತ್ರ ನಾನು ಬೇಡ ಅಂದಿದ್ದೆ. ನಿನ್ನ ಜೀವನದಲ್ಲಿ ಯಾವುದೇ ರೀತಿ ನಿನ್ನ ಆಸೆಗಳಿಗಾಗಲಿ, ನಿನ್ನ ಕನಸುಗಳಿಗಾಗಲಿ, ನಿನ್ನ ಖುಷಿಗಾಗಲಿ ಇದ್ಯಾವುದಕ್ಕೂ ತೊಂದರೆ ಬರದ ಹಾಗೆ ನಾನು ನಿನ್ನ ನೋಡ್ಕೊಂಡಿದ್ದೀನಿ. ನೀನು ಎಲ್ಲಿ ಆ ಸುಬ್ರಹ್ಮಣ್ಯನ ಮದುವೆ ಆಗ್ಬಿಟ್ರೆ ನಿನ್ನ ಆಸೆಗಳಿಗೆ ಕನಸುಗಳಿಗೆ ಎಲ್ಲೋ ಒಂದು ಕಡೆ ಅಡ್ಡ ಆಗ್ಬೋದೇನೋ ಅನ್ನೋ ಆ ಸಣ್ಣ ಕಾರಣ ನನ್ನ ಮನಸ್ಸಲ್ಲಿತ್ತು. ಆದರೆ ಈಗ ನನಗೆ ಚೆನ್ನಾಗಿ ಅರ್ಥ ಆಗೋಯ್ತು ಮಗಳೇ. ನಿನ್ನ ಖುಷಿ ಸಂತೋಷ ಏನೇ ಇದ್ರೂ ಸುಬ್ಬು ಜೊತೆ ಬಾಳೋದ್ರಲ್ಲೇ ಇದೆ ಅಂತ ಗೊತ್ತಾಗೋಯ್ತು. ನನ್ನ ಮಗಳಿಗೀಗ ಚಿನ್ನದ ಅರಮನೆ ಕೊಟ್ಟರು ನೆಮ್ಮದಿಯಾಗಿರಲ್ಲ. ಬೆಳ್ಳಿ ಅಕ್ಕಿಲಿ ಅನ್ನ ಮಾಡಿಕೊಟ್ರು ಹೊಟ್ಟೆ ತುಂಬಲ್ಲ ಅನ್ನೋದು ನನಗೆ ಗೊತ್ತಾಗೋಯ್ತು. ನಿನಗೆ ಈ ಆಸ್ತಿ ಅಂತಸ್ತಿಗಿಂತ ಪ್ರೀತಿ ಮೇಲೆ ಹೆಚ್ಚು ಪ್ರೀತಿ ಅನ್ನೋದು ನನಗೂ ಅರ್ಥ ಆಗೋಯ್ತು. ಅಲ್ಲ ಕಂದ, ಆ ಸುಬ್ಬು ನಿನ್ನನ್ನ ಇಷ್ಟಪಟ್ಟಿಲ್ಲ ಅಂದಿದ್ದಕ್ಕೆ ಇಷ್ಟು ನೋವಲ್ಲಿದೆಯಲ್ಲ. ಒಂದು ವೇಳೆ ನಿನ್ನ ಜೀವನದಲ್ಲಿ ಅವನು ಮತ್ತೆ ಬರೋದೇ ಇದ್ರೆ, ಅವನ ಜೀವನದಲ್ಲಿ ಮತ್ತಾರಾದ್ರೂ ಬರೋದು ಅಂತ ಗೊತ್ತಾದ್ರೆ ನೀನ್ ಬದುಕೋದಿಲ್ಲ ಅನ್ನೋದು ನನಗೆ ಗೊತ್ತಾಗೋಯ್ತು ಕಣೆ, ಗೊತ್ತಾಗೋಯ್ತು. ಇಲ್ಲ ಇಲ್ಲ, ನನಗೆ ನನ್ನ ಮಗಳು ಬೇಕು, ನನ್ನ ಮಗಳು ಬೇಕು. ನನ್ನ ಜೀವ ಹೋದ್ರೂ ಸರಿನೇ, ನನ್ನ ಮಗಳ ಜೀವನ ನಾನು ಕಾಪಾಡ್ಕೋಬೇಕು. ನನ್ನ ಮಗಳು ಜೀವನ ಪೂರ್ತಿ ಖುಷಿ ಖುಷಿಯಾಗಿ ನಗ್ನಗ್ತಾ ಸಂತೋಷವಾಗಿರ್ಬೇಕು. ಅದಕ್ಕೋಸ್ಕರ ನಾನು ಬದಲಾಗೋದಕ್ಕೂ ಸಿದ್ಧವಾಗಿದ್ದೀನಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.